ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಸ್ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮನ್ನು ಅವರು ಯಾಕೆ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದು ಯಾಕಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮ್ಮನ್ನು ಅವ್ರು ಯಾಕೆ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದರ ಹಿಂದಿನ ಉದ್ದೇಶ ಏನಿರಬಹುದು, ಏನು ಕಾರಣಗಳಿರಬಹುದು ಹಾಗೆ ಕೇಳೋಣ. ಇಲ್ಲೊಂದು ಸೇಕ್ರೆಡ್ ಸ್ಪೇಸ್ ಬರ್ತಾ ಇದೆ. ಒನ್ ಮೋರ್, ಇಲ್ಲೊಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ಮತ್ತೊಂದು ಮೆಟಮಾರ್ಫೋಸಿಸ್. ಇಲ್ಲೊಂದು ಸ್ಯಾಂಕ್ಚುರಿ ಬರ್ತಾ ಇದೆ. ಇಲ್ಲೊಂದು ಸಾಲಿಟ್ಯೂಡ್ ಇದೆ. ಅಂದಾಗ ಇಬ್ಬರೂ ಸೈಲೆಂಟ್ ಆಗಿದ್ದೀರಾ, ಇಬ್ಬರಲ್ಲೂ ಏನೋ ಗ್ಯಾಪ್ ಇದೆ, ಸೈಲೆಂಟ್ ಆಗಿದ್ದೀರಾ, ಮಾತಾಡ್ತಾ ಇಲ್ಲ, ಆದರೆ ಇಮೋಷನಲ್ ಆಗಿ ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗಿದ್ದೀರಾ ಅನ್ನೋದಿದೆ. ರಿನ್ಯೂ ಯುವರ್ ಸೆಲ್ಫ್ ಆ್ಯಂಡ್ ಥ್ರೈವ್ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಇಷ್ಟು ದಿನ ಬೇಜಾರಿನಲ್ಲಿದ್ದೀರಾ, ಸರಿ, ಮುಂದೆ ನೀವು ಈ ನೆಗೆಟಿವ್ ಫೀಲಿಂಗ್ಸ್ನೆಲ್ಲ ಹೀಲ್ ಮಾಡಿಕೊಂಡು ಸಂತೋಷವಾಗಿರಬೇಕಾಗತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಸುಮಾರು ದಿನದಿಂದ ಇಬ್ಬರೂ ಮೌನವಾಗಿದ್ದೀರಾ, ಯಾವುದೋ ಕಾರಣಗಳಿಂದ ದೂರ ಆಗಿದ್ದೀರಾ, ಸರಿ, ಆದರೆ ಈ ಒಂದು ಗ್ಯಾಪಲ್ಲಿ ಇಲ್ಲೊಂದು ಚೇಂಜ್ ಇದೆ. ದಟ್ ಚೇಂಜ್ ಈಸ್ ಬ್ಯೂಟಿಫುಲ್ ಅನ್ನೋದು ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಇತ್ತು, ಇಬ್ಬರಿಗೂ ಡಿಫ್ರೆನ್ಸಸ್ ಇತ್ತು. ಹೇಗೆ ಒಂದು ಕಂಬಳಿ ಹುಳ ಸುಂದರವಾದ ಚಿಟ್ಟೆ ಆಗುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಬ್ಯೂಟಿಫುಲ್ ಚೇಂಜ್ ಬರೋದಿದೆ. ಟ್ರಸ್ಟ್ ದಿ ಪ್ರೋಸೆಸ್ ಆ್ಯಂಡ್ ಬಿ ಪೇಷಂಟ್ ಅನ್ನೋದಿದೆ. ಆ ಥರ ಮಾಡಬೇಡಿ, ತಾಳ್ಮೆಯಿಂದ ಸ್ವಲ್ಪ ವೆಯ್ಟ್ ಮಾಡಿದಾಗ ಈ ಒಂದು ಕನೆಕ್ಷನ್ನಲ್ಲಿ ಪಾಸಿಟಿವಿಟಿ ಬರ್ತಾ ಇದೆ. ಅದರಿಂದ ಕಾನ್ಫಿಡೆಂಟ್ ಆಗಿರಿ. ಏನೋ ಇಬ್ಬರಲ್ಲಿ ಗ್ಯಾಪ್ ಇದೆ, ಸರಿ, ಅವ್ರ ಮನಸ್ಸು ಪರಿವರ್ತನೆ ಆಗುತ್ತೆ. ಅಲ್ಲೊಂದು ಬ್ಯೂಟಿಫುಲ್ ಎನರ್ಜಿ ಇದೆ. ನಿಮಗೋಸ್ಕರ ಅವರು ಭೇಟಿ ಮಾಡೋದಿದೆ. ಅದು ಯಾಕೆ ಅಂತ ಮುಂದೆ ಕೇಳೋಣ. ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ. ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಇದು ಅವರ ಎನರ್ಜಿ ಆಗಿರುತ್ತೆ. ಅವರು ನಿಮ್ಮನ್ನು ಯಾಕೆ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಕೇಳೋಣ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ನಿಮ್ಮಿಬ್ಬರು ದೂರ ಆಗಿರೋಕ್ಕೆ ಕಾರಣ ಯಾರೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ. ನಿಮ್ಮಿಬ್ಬರ ಮಧ್ಯೆ ಏನೇನೋ ಮಾತುಕತೆಗಳಾಗಿದೆ. ಅಲ್ಲೊಂದು ಅನ್ಸರ್ಟೇನಿಟಿ ಇತ್ತು. ಹಾಗಿರೋದ್ರಿಂದ ಅವರು ನಿಮಗೆ ಬೆಂತಿರುಗಿಸಿ ನಿಂತ್ಕೊಂಡಿದ್ದಾರೆ. ಮನಸ್ಸಲ್ಲಿ ಏನೇನೋ ಡಿಫ್ರೆನ್ಸಸ್ ಇತ್ತು. ನಿಮ್ಮನ್ನು ಮಾತಾಡ್ಸೋದು ಬೇಡ, ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಬೇಡ, ಹಾಗೆ ಅವರು ಡಿಸಿಷನ್ ತೊಗೊಂಡಿದ್ರು. ಈ ಮಧ್ಯೆ ಏನು ನಡೆದಿದೆ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅದನ್ನು ಕೇಳೋಣ. ಏನೋ ಫ್ಯಾಮಿಲಿ ಇಶ್ಯೂಸ್ ಇರೋ ಕಾರಣದಿಂದ ನೀವಿಬ್ಬರು ದೂರ ಆಗಿದ್ದೀರಾ. ಇಬ್ಬರಲ್ಲೂ ಮಾತುಕತೆಗಳು ನಡೀತಾ ಇತ್ತು. ಹಾಗೆ ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ. ಅದರಿಂದ ಮೆಂಟಲಿ ಡಿಸ್ಟರ್ಬ್ ಆಗಿದ್ರು. ನಿಮಗೇನೂ ಹೇಳೋಕ್ಕಾಗ್ತಾ ಇರಲಿಲ್ಲ. ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಸರಿ, ಶುರುವಿನಲ್ಲಿ ಸಂತೋಷವಾಗಿದ್ರಿ. ದಿನ ಕಳೆದ ಹಾಗೆ ಏನಾದರೂ ನಿಮಗೆ ಡಿಸಿಷನ್ ಬೇಕಿತ್ತು. ಅವರು ಇದರಿಂದ ಹಿಂದೆ ಸರಿದಿದ್ದಾರೆ ಅನ್ನೋದಿದೆ. ಈ ಕನೆಕ್ಷನ್ನಲ್ಲಿ ಅನ್ಸರ್ಟೇನಿಟಿ ಇತ್ತು. ಅಂದರೆ ಏನೂ ಹೇಳೋಕ್ಕಾಗ್ತಾ ಇರಲಿಲ್ಲ, ಮುಂದುವರಿಯೋಕ್ಕಾಗ್ತಾ ಇರಲಿಲ್ಲ. ಹಾಗಿರೋದ್ರಿಂದ ನಿಮ್ಮಿಂದ ಅವರು ದೂರ ಆಗಿದ್ದರು. ಯಾಕೆಂದರೆ ಮನೆಯವರನ್ನು ಒಪ್ಪಿಸ್ಬೇಕಾಗುತ್ತೆ ಅಲ್ವಾ. ಇದರಿಂದ ನೀವೂ ಬೇಜಾರು ಮಾಡ್ಕೊಂಡಿದ್ರಿ. ಇಷ್ಟು ದಿನದಿಂದ ನಂಬ್ಕೊಂಡಿದ್ರಿ ಆ ವ್ಯಕ್ತಿನ. ಅವರು ನಿಮ್ಮ ಜೊತೆ ಅದೇ ಥರ ಬಿಹೇವ್ ಮಾಡಿದ್ರು. ಟೈಮ್ ಸರಿಯಾಗಿಲ್ದಿರೋ ಕಾರಣ ನೀವಿಬ್ಬರೂ ಕೆಲವು ಕಾಲದಿಂದ ದೂರ ಆಗಿದ್ದೀರಾ, ಸೈಲೆಂಟ್ ಆಗಿದ್ದೀರಾ ಅನ್ನೋದಿದೆ ಇಲ್ಲಿ. ಈಗ ಅವ್ರಿಗೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದು ಯಾಕೆ ಅನ್ನೋದನ್ನು ಮುಂದೆ ನೋಡೋಣ. ಇದಕ್ಕೆ ಇನ್ನೇನಿದೆ, ಏನು ಕಾರಣಗಳಿರಬಹುದು. ಒಂದು ಫ್ಯಾಮಿಲಿ ಇಶ್ಯೂಸ್ ಇದೆ. ಯಾಕೆಂದರೆ ಮನೆಯವರು ಬೇಕಲ್ವಾ. ಇಬ್ಬರಲ್ಲೂ ಏನೇನೋ ಡಿಫ್ರೆನ್ಸಸ್ ಇದೆ. ಕ್ಯಾಸ್ಟ್, ರಿಲಿಜನ್, ಏಜ್ ಡಿಫ್ರೆನ್ಸ್, ಹಾಗೆ ತುಂಬ ಡಿಫ್ರೆನ್ಸಸ್ ಇದೆ ಇಬ್ಬರ ಮಧ್ಯೆ. ಇಲ್ಲೇನೋ ಕಂಟ್ರೋಲಿಂಗ್ ಎನರ್ಜಿನೂ ಇದೆ. ಇಬ್ಬರೂ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ರಿ. ನಿಮಗೆ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ.
ನೀವೆಷ್ಟೋ ಸರಿ ಅವರನ್ನು ಕೇಳ್ಕೊಂಡಿರೋದಿದೆ. ಆದರೆ ಆ ಕಡೆಯಿಂದ ನಿಮಗೆ ನಕಾರಾತ್ಮಕವಾಗಿಯೇ ಉತ್ತರ ಬಂದಿದೆ. ಅದರಿಂದ ನೀವೂ ಇಲ್ಲಿ ಬೇಜಾರಿನಲ್ಲಿದ್ದೀರಾ. ಹಗಲು ರಾತ್ರಿ ನಿದ್ದೆ ಬರ್ತಾ ಇಲ್ಲ, ತುಂಬ ಆತಂಕದಲ್ಲಿದ್ದೀರಾ ಅನ್ನೋದಿದೆ. ಯಾಕೋ ಏನೋ ಈ ವ್ಯಕ್ತಿನ ನಿಮಗೆ ರಿಪ್ಲೇಸ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ನೀವು ಒಂದು ಒಳ್ಳೆ ಜಾಬಲ್ಲಿದ್ದೀರಾ, ಫೈನಾನ್ಷಿಯಲಿ ಸೆಕ್ಯೂರ್ ಆಗಿದ್ದೀರಾ, ಜೀವನದಲ್ಲಿ ಮುಂದೆ ಸೆಟ್ಲ್ ಆಗಬೇಕು, ಅದು ಇವ್ರ ಜೊತೆ ಹಾಗೆ ಅನ್ನಿಸ್ತಾ ಇದೆ ನಿಮಗೆ. ಇಷ್ಟು ದಿನ ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು ನಿಮಗೆ. ಆ ವ್ಯಕ್ತಿ ಏನಾದರೂ ಆ್ಯಕ್ಷನ್ ತಗೋತಾರೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇತ್ತು. ಆದರೆ ಅವರು ಸೈಲೆಂಟ್ ಆಗಿರೋದು ನಿಮ್ಗೆ ಯೋಚನೆ ಆಗ್ತಾ ಇದೆ. ಕೆಲವರು ನಮ್ಮ ಜೀವನದಲ್ಲಿ ಚಿಗುರೆಲೆಗಳಾಗಿ ಬರ್ತಾರೆ, ಆದರೆ ಹಾಗೆ ಹಣ್ಣೆಲೆ ಆಗಿ ಉದುರು ಹೋಗ್ತಾರೆ. ಆದರೆ ಇವರು ಒಂದು ಮರವಾಗಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ನಿಮ್ಮ ಫ್ರೆಂಡ್ಶಿಪ್ಪು ಸ್ಟ್ರಾಂಗ್ ಆಗಿ ಬೆಳೆದಿದೆ. ಆದರೆ ಈ ನಡುವೆ ಏನೋ ಸೈಲೆಂಟ್ ಆಗಿದ್ದಾರೆ. ಆದರೆ ನಿಮ್ಮಿಂದ ದೂರ ಹೋಗಬೇಕು ಅಂತ ಅವ್ರಿಗೂ ಅನ್ನಿಸ್ತಾ ಇಲ್ಲ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಇದಕ್ಕೆ ಯೂನಿವರ್ಸಿಂದ ಕೆಲವು ಮೆಸೇಜ್ ನೋಡೋಣ. ನಿಮ್ಮನ್ನು ಅವರು ಯಾಕೆ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ? ಫೇತ್ ಬರ್ತಾ ಇದೆ, ಇಂಟೆನ್ಷನ್, ಮತ್ತೊಂದು ಬ್ಯಾಲೆನ್ಸ್, ಮತ್ತೊಂದು ಟ್ರಸ್ಟ್. ನೋಡಿ ಹೇಗೆ ಬರ್ತಾ ಇದೆ ಅಂತ. ಇಲ್ಲೊಂದು ರಿಲೀಸ್. ಅವ್ರ ಮನಸ್ಸಲ್ಲಿ ಏನೋ ಗಿಲ್ಟ್ ಫೀಲಿಂಗ್ಸ್ ಇದೆ. ತುಂಬ ದಿನದಿಂದ ನಿಮ್ಮಿಬ್ಬರಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ನಿಮಗೆ ತುಂಬ ಪ್ರಾಮಿಸ್ಗಳನ್ನ ಮಾಡಿದ್ರು. ಈಗೇನೋ ಅವ್ರ ಮನಸ್ಸು ಪರಿವರ್ತನೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅವರಲ್ಲಿರೋ ಈ ನೆಗೆಟಿವ್ ಫೀಲಿಂಗ್ಸ್ನೆಲ್ಲ ರಿಲೀಸ್ ಮಾಡ್ಕೊಳ್ಳೋಕ್ಕೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮಗೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ. ಅದೇನಿದೆ ನೋಡೋಣ. ಈ ಒಂದು ಗ್ಯಾಪಲ್ಲಿ ಏನೋ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಹಾಗಿರೋದ್ರಿಂದ ನಿಮ್ಮ ಮೇಲೆ ನಂಬಿಕೆ ಬೆಳೆದಿದೆ. ಸಾಕಷ್ಟು ಯೋಚನೆ ಮಾಡಿ ಏನೋ ನಿರ್ಧಾರಗಳನ್ನ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರ ಭೇಟಿ ಮಾಡೋ ಇಂಟೆನ್ಷನ್, ಉದ್ದೇಶ, ಈ ಒಂದು ಕನೆಕ್ಷನಲ್ಲಿ ಬ್ಯಾಲೆನ್ಸ್ ತಗೋಬೇಕು. ನೀವು ಅವ್ರನ್ನ ನಂಬ್ಕೊಂಡಿದ್ದೀರಾ ಸರಿ, ನೀವು ಅವ್ರನ್ನ ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ. ಇವೆಲ್ಲ ಕಾರಣಗಳಿಂದ ಅವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಫೈನಲ್ ಆಗಿ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ಕೇಳೋಣ. ಇಲ್ಲೊಂದು ಡೆಸ್ಟಿನಿ ಬರ್ತಾ ಇದೆ, ಮತ್ತೊಂದು ಸ್ಟ್ರೆಂತ್, ಹಾಗೆ ಆ್ಯಂಟಿಸಿಪೇಷನ್. ಬಾಟಮ್ನಲ್ಲೇನಿದೆ? ಫ್ರೆಂಡ್ಶಿಪ್. ನಿಮ್ಮ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಬರ್ತಾ ಇದೆ. ಅವ್ರ ಡೆಸ್ಟಿನಿನಲ್ಲಿ ನೀವಿದ್ದೀರಾ. ಮುಂದೆ ನಿಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅನ್ನೋದಿದೆ. ಬಿ ವಿತ್ ದಿ ಒನ್ಸ್ ಹೂ ಮೇಕ್ ಯು ಶೈನ್, ಹೂ ಲವ್ ಯು ಆ್ಯಂಡ್ ರಿಯಲಿ ಕೇರ್ ಅನ್ನೋ ಮೆಸೇಜ್ ನಿಮಗೆ ಬರ್ತಾ ಇದೆ. ನಿಮ್ಮನ್ನು ಅವರು ನಿಜವಾಗಿ ಇಷ್ಟಪಟ್ಟಿದ್ದಾರೆ, ನಿಮಗೆ ಕೇರ್ ಮಾಡ್ತಾರೆ, ನೀವು ಅವ್ರ ಮನಸ್ಸಲ್ಲಿದ್ದೀರಾ. ಹಾಗಿರೋದ್ರಿಂದ ನಿಮ್ಮನ್ನು ಅವರು ಭೇಟಿಯಾಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರ ಡೆಸ್ಟಿನ್ ಪಾರ್ಟ್ನರ್ ನೀವಾಗಿದ್ದೀರಾ. ನಿಮ್ಮಿಂದ ಏನೋ ಕ್ಲಾರಿಟಿ ಎಕ್ಸ್ಪೆಕ್ಟ್ ಮಾಡೋಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ ಅನ್ನೋದಿದೆ. ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಸಮಥಿಂಗ್ ವಂಡರ್ಫುಲ್ ಈಸ್ ಹ್ಯಾಪನಿಂಗ್. ಚೇಂಜ್ ಈಸ್ ಇನ್ ದ ಏರ್. ಓಪನ್ ಯುವರ್ ಸೆಲ್ಫ್ ಟು ಬ್ಲೆಸ್ಸಿಂಗ್ಸ್ ಆನ್ ದೇರ್ ವೇ ಅನ್ನೋದಿದೆ. ಮುಂದೆ ನಿಮ್ಮ ಲೈಫಲ್ಲಿ ಏನೋ ಬದಲಾವಣೆಗಳಿದೆ. ಅದೊಂದು ವಂಡರ್ಫುಲ್ ಚೇಂಜ್ ಹಾಗೆ ನಿಮಗೆ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಆ ದೇವರ ಬ್ಲೆಸ್ಸಿಂಗ್ಸ್ ಇದೆ. ನೀವು ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಅಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಇತ್ತು, ಅದರಿಂದ ಇಬ್ಬರೂ ಸಾಕಷ್ಟು ದಿನದಿಂದ ದೂರ ಆಗಿದ್ರಿ. ಆದರೆ ಈಗ ಅವ್ರಿಗೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರ ಮನಸ್ಸು ಪರಿವರ್ತನೆ ಆಗಿದೆ. ನೀವು ಅವರ ಡೆಸ್ಟೈನ್ ಪಾರ್ಟ್ನರ್ ಆಗಿರೋದ್ರಿಂದ ನಿಮಗೇನೋ ಕ್ಲಾರಿಟಿ ಕೊಡೋಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಬಿ ಹ್ಯಾಪಿ ಆ್ಯಂಡ್ ಎಕ್ಸ್ಪೆಕ್ಟ್ ಎ ವಂಡರ್ಫುಲ್ ಚೇಂಜ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.